ವಿಧಾನಸಭೆಯಲ್ಲಿ ಬೆಂಗಳೂರು ಮಳೆ ಸಮಸ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪವನ್ನು ಮಾಡಲಾಗಿದೆ. ಮಳೆಯಾದರೆ ಬೆಂಗಳೂರು ಸ್ಥಿತಿ ಕೇಳೋದೇ ಬೇಡ. ಬಸ್ಗಳ ಖರೀದಿ ಬಿಟ್ಟು ದೋಣಿ ಖರೀದಿಸಿ ಸರ್ಕಾರಕ್ಕೆ ಮಾತಲ್ಲೇ ಕುಟುಕಿದ್ದಾರೆ ಆರ್ ಅಶೋಕ್. ಕರಾವಳಿಗೆ ಯಾಕೆ ಹೋಗಬೇಕು? ಬೆಂಗಳೂರಲ್ಲಿ ಬೀಚ್ ಸಿಗತ್ತೆ. ಮೊದಲು ಮರಗಳಿಂದಾಗುವ ಪ್ರಾಣಹಾನಿಯನ್ನ ತಡೆಗಟ್ಟಿ ಮರಗಳ ಕೊಂಬೆ ಟ್ರಿಮ್ ಮಾಡೋಕು ಸರ್ಕಾರದ ಬಳಿ ಹಣ ಇಲ್ಲದೆ ಬೆಂಗಳೂರು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಯಾವ ಸರ್ಕಾರ ಬಂದರೂ ಕೂಡ ಅದೇ ಪರಿಸ್ಥಿತಿ. ಮಳೆಗಾಲದಲ್ಲಿ ಯಾವುದೇ ಸರ್ಕಾರ ಇದ್ರೂ ಕೂಡ ಅದೇ ಪರಿಸ್ಥಿತಿ. ಸರಿಯಾದಂತಹ ನೀರು ಹೋಗೋದಕ್ಕೆ ವ್ಯವಸ್ಥೆಯನ್ನ ಮಾಡೋದಿಲ್ಲ. ಬಿಜೆಪಿ ಇದ್ರೂ ಅಷ್ಟೇ, JDS ಇದ್ರೂ ಅಷ್ಟೇ, ಕಾಂಗ್ರೆಸ್ ಇದ್ರೂ ಅಷ್ಟೇ. ಕಾಂಗ್ರೆಸ್ ಸರ್ಕಾರ ನಾವೆಲ್ಲ ಈಗ ಬಸ್ ಖರೀದಿ ಹೇಳ್ತಾ ಇದ್ರು, 5,000 ಬಸ್ ಏನೋ ಖರೀದಿ ಮಾಡ್ತಾ ಇದ್ದೀರಿ ಅಂತ. 5,000 5,000 ಬಸ್ ಖರೀದಿ. ಇನ್ಮೇಲೆ ಬಸ್ ಖರೀದಿ ಮಾಡಬಾರ್ದು. ಮಳೆ ಬಂದರೆ ದೋಣಿಗಳು ಖರೀದಿ ಮಾಡ್ಬಿಡೋದು ಬೆಸ್ಟು. ಬಸ್ ಖರೀದಿ ಬದಲು ದೋಣಿಗಳನ್ನೂ ಸೇರಿಸ್ಕೊಬೇಕೀಗ. ಒಂದು 50 ಬಸ್ ಖರೀದಿ ಮಾಡಿದ್ರೆ ಒಂದು 10 ದೋಣಿನೂ ನಾವು ಪರ್ಚೇಸ್ ಮಾಡಬೇಕು. ಆ ಪರಿಸ್ಥಿತಿ ಇವತ್ತು ಆಗ್ತಾ ಇದೆ. ಇವತ್ತು ನಾವು ಕರಾವಳಿಗೆ ಹೋಗಂಗಿಲ್ಲ. ಇಲ್ಲೇ ಬೀಚ್ಗಳು ನಿರ್ಮಾಣ ಆಗ್ಬಿಟ್ಟಿದೆ ಈಗ ನಮಗೆ. ಅಲ್ಲೇ ಗೋವಾನೂ ಇಲ್ಲ, ಕೇರಳನೂ ಇಲ್ಲ, ನಲುಗಿದ ಬೆಂಗಳೂರು. ನೇತ್ರಾವತಿ ಎಲ್ಲ ಇಲ್ಲೇ. ಅವ್ರು ಗಲಾಟೆ ಮಾಡಂಗಿಲ್ಲ, ಇಲ್ಲೇ ನೇತ್ರಾವತಿನ ಸೃಷ್ಟಿ ಆತ. ಈ ರೀತಿ ನಮಗೆ ತೊಂದರೆ ಆಗಿದೆ ಅಧ್ಯಕ್ಷರೇ. ಅಭಿವೃದ್ಧಿಗೆ ಆಗ್ತಾ ಇಲ್ಲ ಇಲ್ಲಿ. ಇನ್ನೊಂದು ನಾನು ಭಾಳ ಇಂಪಾರ್ಟೆಂಟ್ ಹೇಳಬೇಕಾಗಿದೆ. ಬೆಂಗಳೂರಲ್ಲಿ ಈ ಮರಗಳು ಮಳೆ ಬಂದಾಗ ಮರ ಬಿದ್ದು ಪ್ರತಿ ಮಳೆಯಲ್ಲೂ ಸುಮಾರು 4ರಿಂದ 5 ಜನ ಸಾಯ್ತಾ ಇದ್ದಾರೆ. ಬೆಂಗಳೂರು ಅಂತ ಸಿಟಿಯಲ್ಲಿ 4ರಿಂದ 5 ಜನ ಸಾಯ್ತಾರೆ. ಇದು ಅವಮಾನ ನಮಗೆ. ನಾನು ಕೇಳಿದೆ ಅಧಿಕಾರಿಗಳನ್ನ, ಏನಪ್ಪ ನಿಮ್ಮ ಸ್ಥಿತಿ ಅಂತ. ಅದಕ್ಕೆ ಅವ್ರು ಏನು ಹೇಳಿದ್ರು ಅಂದರೆ, ಒಂದು ಕಾನ್ಸ್ಟಿಟ್ಯೂನ್ಸಿಗೆ 5 ಜನ ಇಟ್ಟಿದ್ದೀನಿ ಅಂತ. ಮರಗಳು ಎಷ್ಟಿದೆ? 3ರಿಂದ 4 ಲಕ್ಷ ಮರಗಳಿದೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿ. ಮೋರ್ ದೆನ್ ದಟ್. ಆ 4 ಲಕ್ಷ ಜನ ಇದನ್ನು ಮರನ ಟ್ರಿಮ್ ಮಾಡೋಕ್ಕೆ 5 ಜನ. ಇವತ್ತು ಮರಗಳು ಬಿದ್ದು ಕಾರಲ್ಲಿ ಕೂತಿದ್ದರು ಫ್ಯಾಮಿಲಿನೇ ಸತ್ತೋಗಿದ್ದಾರೆ. ಆಟೋಗಳ ಮೇಲೆ ಬಿದ್ದು ಪಾಪ ಬಡವ್ರ ಆಟೋನೂ ಹೋಯ್ತು, ಅವ್ನ ಡ್ರೈವರು ಸತ್ತೋದ. ಅಂದರೆ ದುಡ್ಡಿಲ್ಲ ಇವ್ರ ಹತ್ರ, ಹಣ ಇಲ್ಲ, ಡೆವಲಪ್ ಮಾಡೋಕ್ಕೆ ಹಣ ಇಲ್ಲ. ಈಗ ಆ ಟ್ರಿಮ್ ಮಾಡಿದರೆ ಯಾರು ಸಾಯ್ತಾನೆ ಇರಲಿಲ್ಲ. ಟ್ರಿಮ್ ಮಾಡೋಕ್ಕೂ ಇವ್ರ ಹತ್ರ ದುಡ್ಡಿಲ್ಲದಂಥ ಪರಿಸ್ಥಿತಿಯಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀರಿ.